ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರಾಣಿ ಸೀರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಮಾಡಿ. ಹಾಗೆಯೇ ಫ್ಲಿಪ್ಕಾರ್ಟಿಂದು ಲಿಂಕ್ಸ್ ಕೊಟ್ಟಿರ್ತೀನಿ, ಮಿಂತ್ರದ್ದು ಕೂಡ ಲಿಂಕ್ಸ್ ಕೊಟ್ಟಿರ್ತೀನಿ. ಯಾರಿಗೆ ಯಾವುದು ಐಟಮ್ಸ್ ಬೇಕು ಅಂದರೆ ಒಂದು ಡ್ರೆಸ್ಸು, ಕುರ್ತೀಸು, ಪಾರ್ಟಿ ವೇರ್ಸು ಈ ಥರ ಎಲ್ಲ ಡಿಸ್ಕೌಂಟ್ ಇರುತ್ತೆ. ಪ್ಲಾಜೋ ಪ್ಯಾಂಟ್ಸ್ ಆಗಿರ್ಬೋದು, ಲೆಗಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಟ್ಯಾಗ್ ಮಾಡಿರ್ತೀನಿ ನಾನು. ಸೊ ಯಾರಿಗಾದರೂ ಬೇಕಂದರೆ ಆಫರಲ್ಲಿ ನಡೀತಾ ಇರುತ್ತೆ, ಬೈ ಮಾಡ್ಬೋದು. ಸೊ ಹಾಗೆಯೇ ಇನ್ನು ಶುರು ಮಾಡ್ತಾಯಿದ್ದೀನಿ. ನಿನ್ನೆ ಕೂಡ ನಾನು ವಿಡಿಯೋನ ಹಾಕಿರಲಿಲ್ಲ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತಂತೂ ಕೊನೆವರೆಗೂ ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಏಕೆಂದರೆ ಇವತ್ತು ರಾಣಿನ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅವ್ರ ಮಾವ ಡಿಸಿಷನ್ ತೊಗೊಳ್ಳೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಏನು ಕತೆ, ಏನು ಸರಳ ಸ್ಕೂಲಿಗೆ ಸೇರ್ಸೋಕ್ಕೆ ಬಿಡ್ತಾಳೋ ಬಿಡಲ್ವೋ ಸೊ ಅಂತ ಹೇಳಿ ನೋಡಬೇಕು. ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಹೇಳಿದ್ನಲ್ಲಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಹಾಕಿರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ಇಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ಕಾವೇರಿ ಬಗ್ಗೆ ತಿಳ್ಕೊಬೇಕು, ಸತ್ಯನ ಫ್ಯಾಮಿಲಿ ಹೇಗೆ ಏನು ಅಂತೆಲ್ಲ ತಿಳ್ಕೊಬೇಕು, ನನ್ನ ಯಾಕೆ ಹುಡುಕ್ತಿದ್ದಾರೆ ಅಂತ ನಾನು ತಿಳ್ಕೊಬೇಕು ಅಂತ ಬಾಲ ಅವ್ರ ಮನೆಗೆ ಹೋಗಿರ್ತಾನೆ ಕದ್ದು ಮುಚ್ಚಿ. ಸೊ ಅವ್ನು ತುಂಬ ನೋವು ಮಾಡ್ಕೊಂಡು ಹೊರಗಡೆ ಬಂದಿರ್ತಾನೆ. ಇನ್ನೊಬ್ಬನ ಫ್ರೆಂಡ್ ಹತ್ರ ಹೇಳ್ತಿರ್ತಾನೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೆಯಾ ಬಾಲ ಅಂತ ಕೇಳಿದಾಗ, ಅವಳಿಗೆ ನನಗೆ ಎಷ್ಟು ಮೋಸ ಮಾಡೋದ್ಲು, ಅವಳ ರಾಣಿ ಥರ ನೋಡ್ಕೋಬೇಕು, ಅವಳ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡೆ. ಆದರೆ 2 ದಿನ ನನ್ನ ಜೊತೆ ಇರಲಿಲ್ಲ, ಅವಳು ಕೊಲೆ ಮಾಡಿಬಿಟ್ಟು ಹೊರಟೋಗ್ಬಿಟ್ಲು. ಇನ್ನೊಂದು ಏನು ಮಾಡಿದ್ಲು ಗೊತ್ತಾ, ಇವತ್ತು ಸುಲೋಚನಾ ಅತ್ತಿಗೆಗೆ ಸುಮ್ಮನೆ ಪ್ರಾಣ ಕಳ್ಕೊಂಡ್ಲು. ಮತ್ತು ಆ ಮಗು ಏನು ತಪ್ಪು ಮಾಡಿದೆ, ಸಣ್ಣ ಬಾಸು ವರದ ಏನು ತಪ್ಪು ಮಾಡಿದ್ದಾರೆ, ಅವರೆಲ್ಲ ಎಷ್ಟೊಂದು ಕೊರಗ್ತಿದ್ದಾರೆ, ಇವಳಿಂದ ಇಷ್ಟೊಂದೆಲ್ಲ ಆಯಿತು, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ತುಂಬ ಬಾಲ ಬೇಜಾರು ಮಾಡ್ಕೊತಾನೆ. ಯಾಕೆ ಅಂದರೆ ಬಾಲ ಬೇಜಾರು ಮಾಡ್ಕೊಳ್ಳೋದು, ಸೊ ಅವ್ನಿಗೇನು ಗೊತ್ತೇ ಇಲ್ವಲ್ಲ. ಸೊ ಹಾಗಾಗಿ ಏನಾದ್ರು ಗೊತ್ತಿದ್ದರೆ ಅವ್ನು ಹಂಗೆ ಬೇಜಾರು ಮಾಡ್ಕೊಳ್ತಾನೆ ಇರಲಿಲ್ಲ. ಇಲ್ಲಿ ಒಂದು ಕಡೆ ರಾಣಿನ ಅವ್ರ ಅತ್ತೆ ಏನು ಮಾಡಿರ್ತಾಳೆ ಅಂದರೆ, ನಿನ್ನೆ ಸಂಚಿಕೆಯಲ್ಲಿ ನಾನು ಬರೋವರೆಗೂ ನೀನು ಈ ಸುತ್ತು ಗೆರೆನ ದಾಟಿ ಈಚೆ ಬರೋಂಗಿಲ್ಲ ಅಂತ ಬೀಗ ಹಾಕ್ಕೊಂಡು ಎಲ್ಲ ಹೋಗಿರ್ತಾಳೆ, ಹೊರಗಡೆ ಬಿಸಿಲಲ್ಲಿ ನಿಲ್ಸಿ ಹೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಅವಳು ತುಂಬ ಫೀಲ್ ಮಾಡಿಕೊಂಡು ಅವ್ರ ಮಾವನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರ್ತಾಳೆ. ಆವಾಗ ಫೈನಲಿ ಮತ್ತೆ ನಾನು ಸ್ಕೂಲಿಗೆ ಹೋಗ್ಬೇಕಂತ ಕೇಳಿದಾಗ, ಸರಿ ಆದರೆ ನಾನು ಇವತ್ತು ಕಳಿಸ್ಬಿಡ್ತೀನಿ ಅಂತ ಮಾತು ಕೊಟ್ಬಿಡ್ತಾನೆ ಅವ್ರ ಮಾವ. ಅಷ್ಟರಲ್ಲೇ ಸರಳ ಬಂದುಬಿಡ್ತಾಳೆ. ಆಟೋದವ್ರ ಹತ್ರ ಜಗಳ ಆಡಿಕೊಂಡು 70 ರೂಪಾಯಿ ಚಾರ್ಜ್ ಕೇಳಿದ್ರೆ, ಇಲ್ಲ ನಾನು ಕೊಡೋದೇ 50 ರೂಪಾಯಿ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಆಟೋದವ್ರನ್ನೇ ಬೈದ್ಬಿಟ್ಟು ಬಂದುಬಿಡ್ತಾಳೆ. ಬಂದ ತಕ್ಷಣ ಬೀಗ ತೆಗೆದಿರುತ್ತೆ. ಹಾಗಾದರೆ ನಮ್ಮ ಯಜಮಾನ್ರು ಬಂದ್ರಾ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡಿಕೊಂಡು, ಇವಳು ಬೇರೆ ಅದರೊಳಗಡೆ ಲೋ ಇತ್ತು, ಅಯ್ಯೋ ಇವತ್ತು ಸರಿಯಾಗಿ ಅಮ್ಮ ಎಲ್ಲ ಕಿವಿ ತುಂಬಿರ್ತಾಳಮ್ಮ ಅಪ್ಪನಿಗೆ ಅಂತ ಕೂಡ ಹೇಳಿದಾಗ, ಬಂದ ತಕ್ಷಣ ಮಾತು ಕೊಡ್ತಾ ಇರ್ತಾನೆ ಅವ್ರ ಮಾವ. ಅದನ್ನು ಸರಳ ನೋಡ್ತಾಳೆ. ರೀ ಯಾವಾಗ ಬನ್ನಿರಿ ಊಟ ಮಾಡಿರಿ ಅಂತ ಹೇಳಿ ಕೇಳಿದಾಗ, ಅವಾಗ ತುಂಬ ಕೋಪ ಬಂದುಬಿಡುತ್ತೆ ಸತ್ಯನ್ಗೆ. ನೀನೇನು ಮಾಡೋದೆ ಇವಳಿಗೆ, ಎಲ್ಲಿ ಹೋಗಿದ್ದೆ ನೀನು ಇಷ್ಟೊತ್ತು ಅಂದರೆ, ತರಕಾರಿ ತರಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾಳೆ. ನೋಡು ರಾಣಿ, ನೀನು ಕರೆಕ್ಟಾಗಿ ಹೇಳು, ನಿಮ್ಮ ಮತ್ತೆ ಏನು ಹೇಳೋಗಿದ್ಲು ಅಂತ, ನೀನೊಂಚೂರು ಮುಚ್ಚಿಡಂಗಿಲ್ಲ ಅಂತ ಕೋಪ ಮಾಡಿಕೊಂಡು ಅವ್ರ ಮಾವ ಕೇಳ್ತಾನೆ. ಯಾರಿಗೆ? ರಾಣಿಗೆ. ಅವಳು ಕರೆಕ್ಟಾಗಿ ಹೇಳ್ಬಿಡ್ತಾಳೆ, ಮಾವ ಬೀಗ ಹಾಕ್ಕೊಂಡು ಹೊರ್ಗಡೆ ನಿಲ್ಲಿಸ್ಬಿಟ್ಟು ನನ್ನ ಸುತ್ತು ಲೈನ್ ಹಾಕ್ಬಿಟ್ಟು ಇದರಿಂದ ಆಚೆ ಬರಬಾರ್ದು ಅಂತ ಹೇಳೋಗಿದ್ರು ಅಂತ ಹೇಳ್ಬಿಟ್ಟು, ಏನೇ ಮಗುಗೆ ಈ ರೀತಿ ಏನೇ ಮಾಡೋದು ನೀನು, ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದೆಯಲ್ಲ, ನಿನಗೇನು ಅನ್ಸಲ್ವಾ ಅಂತ ಸತ್ಯ ಬೈತಾನೆ. ರೀ ಇವಳು ಮಾತು ಕೇಳಬೇಡ್ರಿ, ನಾನೊಂದು ಹೇಳಿದ್ರೆ ಇವಳೊಂದು ಹೇಳ್ತಾಳೆ, ಇವಳು ಯಾವಾಗಲೂ ಅದೇ ರೀತಿ ನನ್ನ ಮೇಲೆ ಪಿಟಿಂಗ್ ಇಡೋಕ್ಕೆ ಶುರು ಮಾಡಿದ್ದಾಳೆ ಅಂತ ಸರಳ ಬೈತಾ ಇರ್ತಾಳೆ. ಇನ್ನು ಫೈನಲಿ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆಯಿಂದ ಬಂದ್ಬಿಟ್ಟು ಪಾಪು ಇನ್ನೇನು ಅವ್ರ ಅಮ್ಮನ ಹತ್ರ ಪ್ರತಿಯೊಂದು ಶೇರ್ ಮಾಡ್ಕೊತಾಳೆ. ಅಮ್ಮ ಇವತ್ತೇನಾಯಿತು ಗೊತ್ತಾ ಅಮ್ಮ, ಮಾವ ನನ್ನ ಸ್ಕೂಲಿಗೆ ಸೇರಿಸ್ತೀನಂತ ಹೇಳಿದ್ದಾರೆ, ನಾಳೆ ಶಾಲೆಗೆ ನನ್ನ ಕರ್ಕೊಂಡೋಗಿ ಸೇರಿಸ್ತೀನಂತ ಕೂಡ ಹೇಳಿದ್ದಾರೆ. ಮತ್ತು ನಾಳೆ ಶಾಲೆಗೆ ಹೋಗ್ಬಿಟ್ಟು ಚೆನ್ನಾಗಿ ಓದಿ ನಿನ್ನ ಬೇಗ ನಾನು ಬಿಡಿಸ್ಕೊಂಡು ಬರಬೇಕು, ನ್ಯಾಯದಿಂದ ಹೋರಾಡಿಬಿಟ್ಟು ನೀನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ನಾನು ವಾಪಸ್ ನಿನ್ನ ಕರ್ಕೊಂಡು ಹೋಗಬೇಕು ಅಂತೇಳಿ ಆ ಗೊಂಬೆನ ಹಿಡ್ಕೊಂಡು ಅವಳು ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾಳೆ. ಶೇರ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಗೊಂಬೆನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಮಲ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಇವತ್ತೊಂದು ಕಾಮಿಡಿ ಅಂತಲೇ ಹೇಳ್ಬೋದು. ಮಾವ ಸೊಸೆದು ತುಂಬ ಕಾಮಿಡಿಯಾಗಿದೆ ಕೊನೆವರೆಗೂ ನೋಡಿ. ಅವಳು ಹಂಗೆ ಎದ್ಬಿಡ್ತಾಳೆ, ಮತ್ತೆ ಮಲ್ಕೊಂಡಿರೋಳು ಎದ್ಬಿಟ್ಟು, ನಮ್ಮ ಮಾವ ಏನಾದರೂ ನನ್ನ ಶಾಲೆಗೆ ಕರ್ಕೊಂಡು ಹೋಗೋದು, ಬೇಗ ಎದ್ದಾಳ್ದಲ್ಲೇ ನನ್ನ ಮತ್ತೆ ರೆಡಿಯಾಗೋಕ್ಕೆ ಲೇಟ್ ಆಗಿಬಿಟ್ಟು ಶಾಲೆಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಹೋಗಿ ಒಂದು ಸರಿ ನೆನಪು ಮಾಡೋಣ ಅಂತೇಳಿ ಕಿಟಕಿ ಹತ್ರ ಬರ್ತಾಳೆ. ಮಾವ 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 ಅಂತ ನಿಧಾನಕ್ಕೆ ಮಾತಾಡ್ತಾಳೆ. ಸರಳ ಬೇರೆ ಪಕ್ಕದಲ್ಲೇ ಮಲಗಿರ್ತಾಳೆ. ಎಲ್ಲಿ ಕೇಳಿಸ್ಕೊಬಿಡ್ತಾಳೋ ಅತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಕೂಗಿದ್ರೂ ಕೇಳಿಸ್ಕೊಳ್ಳಲ್ಲ ಸತ್ಯ, ಮಲಗಿರ್ತಾನಲ್ವ. ಸೊ ಹಾಗಾಗಿ ಫೈನಲಿ ಒಂದು ಕಟ್ಟಿಗೆ ತೊಗೊಂಡು
ಅವ್ರ ಮಾವನಿಗೆ ಕಟ್ಗೆಯಲ್ಲಿ ಮಾತಾಡಿಸ್ಬಿಡ್ತಾಳೆ. ಅವರು ಗಾಬರಿಯಿಂದ ತುಂಬ ನಿಟ್ಟುಬಿದ್ದು ಎದ್ಬಿಡ್ತಾರೆ ಅವ್ರ ಮಾವ. ಸೊ ತುಂಬ ಕಾಮಿಡಿಯಾಗಿದೆ. ಸಿಕ್ಕಾಪಟ್ಟೆ ಕಿರ್ಚ್ಕೊಬಿಡ್ತಾರೆ ಅವರು. ಅಯ್ಯೋ ಮಾವ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಮತ್ತೆ ನಿಧಾನಕ್ಕೆ ಕರೀತಾಳೆ. ಕರೆದ ತಕ್ಷಣ ಯಾಕೆ ಅಂತ ಹಿಂಗೆ ಅಂತಾನೆ ಕೈನ, ನೀವು ಬನ್ನಿ ಮಾವ ಅಂತ ಹೇಳ್ಬಿಟ್ಟು ಸರಳನ ಮುಖ ನೋಡ್ತಾನೆ ಫಸ್ಟ್ ಎದ್ದಿದ್ದಾಳ ಅಂತ ಹೇಳ್ಬಿಟ್ಟು. ಅವಳು ಎದ್ದಿರಲ್ಲ. ಮತ್ತೆ ಅವ್ರ ಮಾವ ಇಲ್ಲಿಗೆ ಬರ್ತಾನೆ ಕಿಟಕಿ ಹತ್ರ ಬಂದ ತಕ್ಷಣನೇ ಯಾಕೆ ಇಲ್ಲಿವರೆಗೂ ಬಂದಿದ್ಯಾ ಅಂತ ಅಂದಾಗ, ನಾನು ಯಾಕೆ ಎಲ್ಲ ರಾಣಿ ಅಂತ ಅದರಲ್ಲೂ ನಿಧಾನಕ್ಕೆ ಹೇಳ್ತಾಳೆ. ರಾಣಿ ಯಾಕೆ ಈಗ ಬಂದಿದ್ಯಾ ಅಂತ ಹೇಳಿ ಮತ್ತೆ ಅವ್ರ ಮಾವ ಕೇಳ್ತಾನೆ ಗುಸು ಗುಸು ಅಂತ. ಇನ್ನು ಫೈನಲಿ ಮಾವ ಏನು ಗೊತ್ತಾ, ನಾನು ಬೆಳಗ್ಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಂತ ಬೇರೆ ಹೇಳಿದ್ದೀರಾ. ಈಗ ನೀವು ಬೇಗ ಎದ್ದಿಲ್ಲ ಅಂತಂದರೆ ಬೆಳಗ್ಗೆ 5 ಗಂಟೆಗೆ ರೆಡಿಯಾಗಿ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಅವಾಗ ಆಗಲ್ವಲ್ಲ, ಏನು ಮಾಡೋದು ಮಾವ, ಏನಾದರೂ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳ ಕೇಳ್ತಾಳೆ. ಇಲ್ಲಮ್ಮ ಖಂಡಿತ ನಾನು ಎದ್ದೊಳ್ತೀನಿ, ಬೇಗನೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಅವ್ರ ಮಾವ ಹೇಳ್ತಾನೆ. ನಗ್ತಾ ಇರ್ತಾನೆ ಅವ್ರ ಮಾವ ಅವಳ ಮಾತಿಗೆ. ಮತ್ತು ಫೈನಲಿ ಮತ್ತೆ ಹಿಂದಕ್ಕೆ ಹೋಗ್ತಾಳೆ. ಆದರೂ ಮಾವ ಎದ್ದಿಲ್ಲ ಅಂತಂದರೆ ಏನು ಮಾಡೋದು ಅಂತ ಮತ್ತೆ ಗರ್ಕೊಂಡು ತಿರ್ಕೊಂಡಿದ್ದಾದಮೇಲೆ ಫೈನಲಿ ಅವ್ರ ಮಾವ ಅಲಾರಾಮ್ ಇಟ್ಕೊಂಡಿರೋದನ್ನ ತಂದು ತೋರಿಸ್ತಾನೆ. ನೋಡು ಇದು ಅಲಾರಾಮ್ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಸೌಂಡ್ ಆದ ತಕ್ಷಣ ಎದ್ದೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಮಾವ ಆಯಿತು ಅಂತ ಮತ್ತೆ ಹೋಗೋಣ ಅಂತ ಹೋಗ್ತಾಳೆ. ಮತ್ತೆ ಹಿಂದಕ್ಕೆ ತಿರುಗಿಬಿಟ್ಟು, ಮಾವ ಅದೇನಾದರೂ ಬಡ್ಕೊಂಡಿಲ್ಲ ಅಂದರೆ ಸೌಂಡ್ ಮಾಡಿಲ್ಲ ಅಂದರೆ ಏನು ಮಾವ ಮಾಡೋದು ಅಂತ ಮತ್ತೆ ಪ್ರಶ್ನೆನ ಕೇಳ್ತಾಳೆ. ಇದು ಸೌಂಡ್ ಆಗಿಲ್ಲ ಅಂತಂದರೂ ಕೂಡ 5 ಗಂಟೆಗೆ ಹಾಲು ಹಾಕೋರು ಬರ್ತಾರೆ ಮನೆ ಹತ್ರ, ಆವಾಗ ಖಂಡಿತ ಎಚ್ಚರಿಕೆ ಆಗುತ್ತೆ, ಅವಾಗ ನಾನು ಎದ್ದೊಳ್ತೀನಿ ಅಂತ ಕೂಡ ಹೇಳ್ತಾರೆ ಅವ್ರ ಮಾವ. ಸರಿ ಆಗಿದ್ರೆ ಹಾಲು ಹಾಕೋರ್ಗೂ ಎಚ್ಚರಿಕೆ ಆಗಿಲ್ಲ ಅಂತಂದರೆ ಏನು ಮಾವ ಮಾಡೋದು ಅಂದರೆ ಅವ್ರ ಮಾವಂತೂ ಅವ್ಳ ಪ್ರಶ್ನೆಗೆ ಉತ್ತರ ಮಾಡೋಕ್ಕೆ ಆಗ್ತಾರಲ್ಲ. ಸೊ ಒದ್ದಾಡ್ತಾ ಇರ್ತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡು, ಎಲ್ಲರನ್ನ ತೊಗೊಂಡೋಗಿ ನೀನೇ ಇಟ್ಕೊಬಿಡು, 5 ಗಂಟೆಗೆ ಎಚ್ಚರಿಕೆ ಆದ ತಕ್ಷಣ ನನ್ನ ಬಂದು ಎದ್ದಳಿಸು ಅಂತ ಹೇಳಿ ಅವ್ರ ಮಾವ ಹೇಳಿ ಕಳಿಸಿ ಹೋಗಿ ಮಲ್ಕೊತಾನೆ. ಅವಳು ಯಪ್ಪ ದೇವ್ರು ಎಷ್ಟು ಕಾಮಿಡಿ ಗೊತ್ತಾ, ನನಗಂತೂ ನಕ್ಕು ಸಾಕಾಗ್ಬಿಡ್ತು ಇವತ್ತು. ಬಂದು ಮತ್ತೆ ಅವ್ರ ಮಾವ ಮಲ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಮಲ್ಕೊಳಕ್ಕೆ ಶುರು ಮಾಡಿದ ತಕ್ಷಣ ರಾಣಿ ಏನು ಮಾಡ್ತಾಳೆ ಗೊತ್ತಾ, ಅದನ್ನು ಪಕ್ಕದಲ್ಲಿ ಇಟ್ಕೊಂಡು, ಹಾಗಿದ್ರೆ ಇದು ಕರೆಕ್ಟಾಗಿ 5 ಗಂಟೆಗೆ ನನ್ನ ಎಚ್ಚರಿಕೆ ಮಾಡಬಹುದು, ಸೊ ಹಾಗಾಗಿ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ಳೋಣ ಅಂತೇಳಿ ಅವ್ರ ಮಾವನಿಗೆ ಮತ್ತೆ ಅವರು ಅಮ್ಮನಿಗೆ ಗೊಂಬೆಯಲ್ಲಿ ಹೇಳಿಬಿಟ್ಟು ಈ ರೀತಿ ಮಾವ ಕೊಟ್ಟಿದ್ದಾರೆ ಅಂತೇಳಿ ಮಲ್ಕೊಳ್ತಾಳೆ. ಮತ್ತು ಅದನ್ನು ನೋಡೋದು ಒಂದ್ಸರಿ ಟೈಮ್ನ, ಮತ್ತೆ ಮಲ್ಕೊಳ್ಳೋದು, 1 ಗಂಟೆ ಹಿಂಗೆ ಮಲ್ಕೊಳ್ಳೋದು, ಮತ್ತೆ ಟೈಮ್ ಆಯ್ತಾ ಅಂತೇಳಿ ಎದ್ದು ಖುಷಿ ಪಡೋದು. ಬಟ್ ಅದು ಓಡ್ಕೊಂಡೇ ಇರಲ್ಲ, ಆದರೂ ಕೂಡ 5 ಗಂಟೆ ಆಯ್ತು ಅಂತ ಮತ್ತೆ ಖುಷಿ ಪಡ್ತಲೇ ಇರ್ತಾಳೆ. ಎಷ್ಟು ಕಾಮಿಡಿ ಅಂತಂದರೆ 1 ಗಂಟೆಗೆ ಒಂದ್ಸರಿ ಹುಡುಗಿ ನೋಡೋದು ಈ ರೀತಿ ಮಾಡ್ತಲೇ ಇರ್ತಾಳೆ. ಮತ್ತು ಅಲಾರಾಮ್ನ ಕೈಯಲ್ಲಿ ಇಟ್ಕೊಬಿಡ್ತಾಳೆ. ಈ ಅಲಾರಾಮು ಇಷ್ಟೊತ್ತಾದರೂ 5 ಗಂಟೆ ಆದರೂ ಹೊಡ್ಕೊಂಡೇ ಇಲ್ವಲ್ಲ, ಹಾಗಾದರೆ ಒಂದ್ಸರಿ ಮಾವನ ನಾನೇ ಹೋಗಿ ಎದ್ದಳ್ಸೋಣ, ಅಲಾರಾಮ್ ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಿಟಕಿ ಹತ್ರ ಬಂದ್ಬಿಟ್ಟು ಅವ್ರ ಮಾವನಿಗೆ ಕರಿತಾ ಇರ್ತಾಳೆ. ಅವ್ರ ಮಾವಿಗೆ ಎಚ್ಚರಿಕೆ ಆಗಿರಲ್ಲವಲ್ಲ, ಸೊ ಮತ್ತೆ ಹಂಗೆ ಅದೇ ಪ್ರಾಬ್ಲಮ್, ಕಟ್ಗೆ ತೊಗೊಳೋದು ಮಾತಾಡ್ಸೋದು, ಕಟ್ಗೆ ತೊಗೊಂಡು ಮತ್ತೆ ಮಾತಾಡಿಸ್ತಾಳೆ. ಅವ್ರ ಮಾವನಿಗೆ ಏನು ರಾಣಿ ಅಂತೇಳಿ ಕೇಳಿದಾಗ ಬಾಯಿಲಿ ಅಂತ ಮತ್ತೆ ಕರೀತಾಳೆ. ಕರೆದ ತಕ್ಷಣವೇ ಅವ್ರಿಗೆ ಪಾಪ ನಿದ್ದೆನೇ ಹೋಗಿರಲ್ಲ, ಅವಳೇ ಹಗಲೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ಇನ್ನೇನು ನಿದ್ದೆ ಬರುತ್ತೆ. ಫೈನಲಿ ಎದ್ದು ಬರ್ತಾರೆ ಅವ್ರ ಮಾವ. ಯಾಕೆ ರಾಣಿ ಅಂತೇಳಿ ಕೇಳಿದಾಗ, ಮಾವ ಇದು ಅಲಾರಾಮು ಹೊಡ್ಕೊಂಡೇ ಇಲ್ಲ, 5 ಗಂಟೆ ಆದರೂ ಕೂಡ ಹೊಡ್ಕೊಂಡೇ ಇಲ್ಲ ಅಂತ ಅಂದಾಗ ಅವ್ರ ಮಾವ ಅಲಾರಾಮ್ನ ಹಿಡ್ಕೊಂಡು, ರಾಣಿ ಒಂದು ವಿಷಯ ಗೊತ್ತಾ, ಇನ್ನೂ 5 ಗಂಟೆನೇ ಆಗಿಲ್ಲ ಪುಟ್ಟಿ, ಆಲ್ರೆಡಿ ಹೊಡ್ಕೊಂಡ್ರೆ ಹೆಂಗೆ ಹೊಡ್ಕೊಳ್ಳುತ್ತೆ ಅಂತ ಅಂದಾಗ, ಮತ್ತು ಯಾವಾಗ ಇದು ಹೊಡ್ಕೊಳ್ಳೋದು ಅಂತ ಮತ್ತೆ ಕೇಳ್ತಾಳೆ. ಹಂಗಂದ ತಕ್ಷಣ 5 ಗಂಟೆ ಆದ ತಕ್ಷಣ ಹೊಡ್ಕೊಳ್ಳುತ್ತೆ, ಆವಾಗ ಎದ್ಬಿಟ್ಟು ಹೋಗೋಣ ಅಂತೇಳಿ ಹೇಳ್ತಾರೆ. ಅಷ್ಟರಲ್ಲೇ ಪುಟ್ಟಿ ಅಂತ ಅಂದಾಗ, ನಾನು ಪುಟ್ಟಿ ಅಲ್ಲ ಅಂತ ಹೇಳಿದಾಗ, ನಾನು ಏನು ಗೊತ್ತಾ ಮಾವ, ಬೇಗ ನನ್ನ ಸ್ಕೂಲಿಗೆ ಹೋಗ್ಬಿಟ್ಟು ನೀವು ನನ್ನ ಸ್ಕೂಲಿಗೆ ಸೇರಿಸಿ ನಾನು ಚೆನ್ನಾಗಿ ಓದಿ ಆದಮೇಲೆ ಅಮ್ಮನ ಬಿಡಿಸ್ಕೊಬರ್ಬೇಕು ಅಂದಾಗ ಅವ್ರ ಮಾವ ತುಂಬ ಕಣ್ಣೀರು ಹಾಕ್ತಾ ಇರ್ತಾರೆ. ಫೈನಲಿ ಅಲಾರಾಮ್ ಹೊಡ್ಕೊಬಿಡುತ್ತೆ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಾಗೆ. ಅವಾಗ ನಿಟ್ಟುಬಿದ್ದು ಮಾವಾಳೆ ಇಬ್ಬರು ಹೋಗು ಬೇಗ ಅಂತೇಳಿ ಸರಳ ಪಕ್ಕದಲ್ಲಿ ಹೋಗಿ ಅವ್ರ ಹಸ್ಬೆಂಡ್ ಮನಿಕೊಂತಾರೆ. ಅಂದರೆ ಅವ್ರ ಮಾವ ಮತ್ತು ಇವಳು ಬಂದು ಮಲ್ಕೊಂಡಾಲೆ ಅವ್ರ ಅತ್ತೆ ಬರೋಷ್ಟಕ್ಕೆ ಎದ್ದು ಕೂತ್ಕೊಂಡು ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾಳೆ. ಹಾಂ ಗುಡ್ ಮಾರ್ನಿಂಗ್ ಅಂತ ಅವ್ರ ಅತ್ತೆ ಕೂಡ ಹೇಳ್ತಾಳೆ. ಒಸಿ ಕಾಮಿಡಿ ಇಲ್ಲ, ಅಷ್ಟೊಂದು ನಗ್ತಾ ಇರ್ತಾರೆ. ಅವ್ರ ಮಾವನೂ ಬರ್ತಾರೆ. ಮಾವ ನಿದ್ದೆ ಮಾಡಿದ್ರ ಅಂತೇಳಿ ಕೇಳಿದಾಗ, ಅಯ್ಯೋ ಪುಟ್ಟಿ ನಿದ್ದೆ ಹೋಗಿದ್ರೆ ಅಲ್ವಾ ನಾನು ನಿದ್ದೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಗಿದ್ರೆ ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಕೂಡ ರಾಣಿ ರೆಡಿಯಾಗಿ ಬಂದುಬಿಡ್ತಾಳೆ. ಆಯಿತು ಅಂತ ಅವ್ರ ಮಾವ ಹೇಳ್ತಾರೆ. ಫೈನಲಿ ಇವರು ಮಕ್ಕಳು ರೆಡಿಯಾಗಿರ್ತಾರೆ ಆಲ್ರೆಡಿ, ಅಂದರೆ ಚಂದನು ಲೋಹಿತ್ ಇಬ್ಬರು ಕೂಡ. ಏನೇ ರಾಣಿ ಎಲ್ಲಿಗೆ ಹೊರಟಿದ್ಯಾ, ಚೆನ್ನಾಗಿ ರೆಡಿಯಾಗಿದೆಯಾ, ದೇವಸ್ಥಾನಕ್ಕೆ
ಕರ್ಕೊಂಡು ಹೋಗ್ತಾರ ಅಪ್ಪ ಅಂತೇಳಿ ಚಂದು ಕೇಳ್ತಾನೆ. ಹಾಗಂದ ತಕ್ಷಣ ಇಲ್ಲ ಅಂತೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಮತ್ತು ಎಲ್ಲಿಗಮ್ಮ ರಾಣಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅವ್ರ ಅತ್ತೆ ಬೈತಾ ಇರ್ತಾರೆ. ಏನಿಲ್ಲ, ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಮಾವ, ಅದಕ್ಕೆ ರೆಡಿಯಾಗಿದ್ದೀನಿ ಅಂದಾಗ, ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರಾ ನಮ್ಮ ಯಜಮಾನ್ರು? ಯಾರು ನಿನ್ಗೆ ಹೇಳಿದ್ದು? ಇವ್ರನ್ನ ಓಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನೀನು ಬೇರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರಾ ಅಂತ ಹೇಳ್ಬಿಟ್ಟು ಸರಳ ಚೆನ್ನಾಗಿ ಬೈದು ಬಿಡ್ತಾರೆ. ಚಂದು ಮಾತ್ರ ಒಂದು ಕಡೆ ನಗು ಆಗುತ್ತೆ. ಹಾಗಾದರೆ ನನ್ನ ಸ್ಕೂಲ್ಗೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಚಂದು ಕೇಳ್ತಾನೆ. ಹೌದು, ನಾನು ನಿಮ್ಮ ಸ್ಕೂಲ್ಗೆ ಬಂದು ಓದ್ತೀನಿ ಅಂತ ರಾಣಿ ಹೇಳ್ತಾಳೆ. ಆದರೆ ಅವ್ರ ಅತ್ತೆ ಬಾಯಿಗೆ ಬಂದಂಗೆ ಬೈತಾಳೆ. ಇಲ್ಲಿ ಮುಸ್ರೆ ತಿಕ್ಕೊಂಡಿರ್ಬೇಕು ತಾನೇ ನೀನು, ಸ್ಕೂಲಿಗೆ ಏನಕ್ಕೆ ಹೋಗ್ತೀಯಾ? ನಿನ್ನ ಓದ್ಸೋಕ್ಕೆ ದುಡ್ಡೆಲ್ಲಿಂದ ಬಂತು? ಏನಾದರೂ ನಿಮ್ಮಪ್ಪ ಇದನ್ನು ಓದ್ಸೋಕ್ಕೆ? ನೀನು ಒಬ್ಳು ಅನಾಥೆ ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾಳೆ. ಅಮ್ಮ ನೋಡಮ್ಮ ಇವಳು ಹೇಗೆ ಹೇಳ್ತಾಳೆ ಅಂತ ಲೋಹಿತ ಕೂಡ ಚಾಡಿ ಹೇಳ್ತಾಳೆ. ಹಾಗಂದ ತಕ್ಷಣ ಇನ್ನು ರಾಣಿ ಅಂತೂ ತುಂಬ ಫೀಲಿಂಗ್ ಮಾಡಿಕೊಂಡು ತುಂಬ ನೊಂದ್ಕೊಂಡು ನಿಂತಿರ್ತಾಳೆ. ಫೈನಲಿ ಮತ್ತೆ ಅನಾಥೆ ಅಂತ ಹೇಳ್ತಲೇ ಇರ್ತಾಳೆ ಸರಳ. ಹೇಳಿದ ತಕ್ಷಣ ಎಲ್ಲ ಸತ್ಯಣ್ಣ ಎಲ್ಲಿ ಕೇಳಿಸ್ಕೊತಾರೋ ಗೊತ್ತಿಲ್ಲ. ಹೇಯ್ ಸರಳ ಅಂತೇಳಿ ಗದ್ರಕೊಂಡು ಈಚೆ ಬಂದುಬಿಡ್ತಾರೆ. ಈಚೆ ಬಂದುಬಿಟ್ಟು, ಏನು ಹೇಳ್ತಿದ್ಯಾ ನೀನು? ಅವಳ ಅನಾಥೆ ಅಂತ ಏನು ಕೇಳ್ತಾ ಇದೆಯಾ? ಬದುಕಿರಳು ಅವ್ರ ಅಮ್ಮ ಇದ್ದಾಳಿನ್ನ, ಬದುಕಿರನು ನಾನಿದ್ದೀನಿ ಅವ್ರ ಮಾವ, ಅವಳೇಗೆ ಅನಾಥೆ ಆಗ್ತಾಳೆ? ಈ ಮಾತು ಇನ್ನೊಂದು ಸರಿ ಅನ್ಬೇಕಂತಂದರೆ 100 ಸರಿ ಯೋಚನೆ ಮಾಡು. ಈ ರೀತಿ ಎಲ್ಲ ಮಗುನ ಅನ್ಬೇಡ ನೀನು. ಅವಳು ಯಾವತ್ತೂ ನಾನು ಅವ್ರ ಅಮ್ಮ ಇರೋವರೆಗೂ ಅನಾಥೆ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಸರಳಗೆ ನೇರವಾಗಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟ ತಕ್ಷಣನೇ ಇನ್ನು ಸರಳ ಇದ್ಕೊಂಡು, ರೀ ಏನು ರೀ ಇವಳ ಬೇರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀಯಾ? ನಮ್ಮ ಮಕ್ಕಳನ್ನ ಓದ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನೀನು ಬೇರೆ ಇವಳ ಏನಕ್ಕೆ ರೀ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣನೇ, ಇಲ್ಲ ಅವಳು ಓದಿಸ್ಬೇಕು, ನನ್ನ ಮಕ್ಕಳ ಜೊತೆ ಅವಳು ಕೂಡ ಓದಬೇಕು. ಒಂದು ವಿಷಯ ಗೊತ್ತಾ, ನೀನು ನೀಟಾಗಿ ಹೇಳ್ತಿದ್ದೀನಿ ಕೇಳಿಸ್ಕೊ. ನಮ್ಮ ಮಕ್ಳು ಹೇಗನೋ ಇವಳು ಕೂಡ ಹಾಗೆ, ನನಗೆ ಇನ್ಮೇಲೆ ನನ್ನ 3 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಇವರೆಲ್ಲರನ್ನ ಓದಿಸ್ತೀನಿ ನಾನು ಅಂತ ಹೇಳಿದಾಗ, ರೀ ನನಗೆ ಅದಲ್ಲ ರೀ ಸಮಸ್ಯೆ, ದುಡ್ಡಿಂದ ರೀ, ಎಷ್ಟು ರೀ ದುಡಿತೀರಾ ನೀವು? ಏನು ರೀ ಮಾಡ್ತೀರಾ? ಯಾವ ರೀತಿ ನೀವು ಇವ್ರನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತೀರಾ ಅಂದರೆ ಸತ್ಯಣ್ಣ ಇದ್ಕೊಂಡು, ನೀನೇನು ಯೋಚನೆ ಮಾಡಬೇಡ ದುಡ್ಡಿನ ಬಗ್ಗೆ, ನಾನು ಹಗಲು ರಾತ್ರಿ ಕೂಡ ದುಡ್ದು ಇವ್ರು 3 ಜನನೂ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗಂದ ತಕ್ಷಣ ಸರಳ ಇದ್ಕೊಂಡು, ನಿನ್ನ ತಂಗಿನೂ ಹಿಂಗೆ ತಲೆ ಮೇಲೆ ಕೂರಿಸ್ಕೊಂಡು ಅವಳನ್ನು ಎಲ್ಲ ಮಾಡಿದ್ರಿ ನೀವು, ಅವಳಿಂದನೇ ಎಲ್ಲ ಹೊರಟೋಯ್ತು, ಅವಳ ಮನೆ ಬಿಟ್ಟು ಯಾವತ್ತು ಆಚೆ ಹೋದ್ಲೋ ಅವಳಿಗೂ ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ನಾವು ಬದುಕಿದ್ದೀವಿ ಇಷ್ಟು ದಿನ. ಆದರೆ ನೀವು ನೋಡಿದ್ರೆ ಇವಾಗ ಅವಳ ಮಗಳೇ ಓದಿಸ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸರಳ ಹೇಳಿದಾಗ, ಸತ್ಯಣ್ಣ ಎತ್ಕೊಂಡು, ನೋಡು ಪದೇ ಅವಳ ವಿಷಯ ಎತ್ಕೊಂಡು ಈ ಮಗುಗೆ ನೋವು ಮಾಡಬೇಡ, ನಾನು ಈ ಮಗುನ ಓದಿಸ್ತಿರೋದು ಸಂಬಂಧಕ್ಕೋಸ್ಕರನೂ ಅಲ್ಲ, ಸಂಬಂಧ ಬೆಳೆಸೋಕ್ಕೋಸ್ಕರನೂ ಅಲ್ಲ, ಒಂದು ಮಾನವತೆಯಿಂದ ಓದಿಸ್ತಾ ಇದ್ದೀನಿ ಅಷ್ಟೇ ಈ ಮಗುನ. ನಾನು ಅವಳ ಓದಿಸ್ತೀನಿ. ಇದಕ್ಕೆ ನಿನ್ನ ಡಿಸಿಷನ್ ಕೂಡ ಚೇಂಜ್ ಆಗಲೇಬೇಕು. ಈ 3 ಜನನೂ ನಾನು ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟು ದಿನ ನನ್ನ ಮಕ್ಕಳಿಬ್ಬರೇ ಅಂತ ಅಂದ್ಕೊಂಡಿದ್ದೆ, ಇವಳು ನನ್ನ ಮಗಳಿದ್ದಾಗೇನೆ, ಇವಳು ಕೂಡ ನಾನು ಚೆನ್ನಾಗಿ ಓದಿಸ್ಲೇಬೇಕು ಅಂತ ಸತ್ಯಣ್ಣ ಲಾಸ್ಟ್ ನಿರ್ಧಾರನ ಹೇಳ್ಕೊಂಡಿದ್ದಾಯಿತು. ಫೈನಲಿ ಸರಳ ಇದ್ಕೊಂಡು, ರೀ ಯಾವ್ದು ಆಗಬಾರ್ದಂತಿತ್ತು ಅದೇ ಆಗ್ಬಿಡ್ತು ಅಂತೇಳಿ ತುಂಬ ಫೀಲ್ ಮಾಡ್ಕೊತಾ ಇರ್ತಾರೆ. ನೀವೇನಿನ್ನ ನಿಂತಿದ್ರೆ ನಡಿ ಸ್ಕೂಲ್ಗೆ ಅಂತ ಇಬ್ಬರನ್ನೂ ಮಕ್ಕಳ ಸತ್ಯಣ್ಣ ಬೈದು, ಬಾ ಪುಟಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೈ ಹಿಡಿತಾ ಇರ್ತಾನೆ. ಅಂದರೆ ರಾಣಿನ ಬಾಮ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡು, ಈ ವಿಷಯದ ಬಗ್ಗೆ ಇನ್ನೊಂದು ಸರಿ ಮನೆಯಲ್ಲಿ ಚರ್ಚೆ ನಡೆಯೋಂಗಿಲ್ಲ ಅಷ್ಟೇ, ಇವಳ ನಾನು ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಸತ್ಯನ ಕೊನೆ ನಿರ್ಧಾರ ಹೇಳ್ಬಿಟ್ಟು ರಾಣಿನ ಕರ್ಕೊಂಡು ಸ್ಕೂಲಿಗೆ ಸೇರಿಸ್ಬೇಕಂತ ಹೊರಟಿದ್ದಾರೆ. ಇನ್ನು ಮಕ್ಕಳು ಕೂಡ ಅಷ್ಟೇ, ಅವ್ರ ಮಕ್ಕಳು ಸ್ಕೂಲ್ಗೆ ಸೇರಿಸ್ತಾ ಇರೋದು. ಸೊ ಹಾಗಾಗಿ ಇನ್ನು ಸ್ಕೂಲಿಗೆ ಸೇರ್ಸೋಕ್ಕೆ ಸತ್ಯನ ಕರ್ಕೊಂಡು ಆಯಿತು. ಆದರೆ ಸರಳ ಇದ್ಕೊಂಡು, ನಾನು ಯಾವುದು ಆಗಬಾರ್ದಂತ ಅಂದ್ಕೊಂಡಿದ್ದೀನೋ ಫೈನಲಿ ಅದೇ ಆಯ್ತಲ್ಲ ಅಂತೇಳಿ ತುಂಬಾ ನೊಂದ್ಕೊಂಡಿರ್ತಾಳೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಇನ್ನು ರಾಣಿನ ಸ್ಕೂಲಿಗೆ ಸೇರ್ಸೋಕ್ಕೆ ಅಂತ ಸ್ಕೂಲಿಗೆ ಕರ್ಕೊಂಡು ಹೋಗಿರ್ತಾರೆ. ಆದರೆ ಪ್ರಿನ್ಸಿಪಲ್ಲು ಸ್ವಲ್ಪ ರೂಲ್ಸ್ಗಳೇ ಹೇಳ್ತಾರೆ. ಅಂದರೆ ಅವಳು ಮೊದಲು ಎಲ್ಲಿ ಓದಿದ್ಲು, ಏನು ಕತೆ ಅಂತ ಹೇಳ್ಬಿಟ್ಟು ರಾಣಿ ಕೂಡ ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡಿರ್ತಾಳೆ. ನಾನು ಜೈಲಲ್ಲೇ ಓದಿದ್ದು ಅಂತ ಹೇಳ್ಬಿಟ್ಟು ಸತ್ಯಣ್ಣಂಗೆ ಫೈನಲಿ ಏನು ಹೇಳ್ತಾರೆ, ಏನು ಕತೆ ಅಂತ ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಥ್ಯಾಂಕ್ ಯು.